ಹರಿ ಓಂ. ಭಗವದ್ಗೀತೆಯ 18 ಅಧ್ಯಾಯಗಳ ಸರಣಿಯಲ್ಲಿ ಇವತ್ತು ನಾವು 17ನೇ ಅಧ್ಯಾಯದ ವಿಚಾರ ನೋಡೋಣ. 13, 14, 15ನೇ ಅಧ್ಯಾಯದಲ್ಲಿ ಭಗವಂತ ಆತ್ಮಜ್ಞಾನದ ಬಗ್ಗೆ ವಿವರವಾಗಿ ತಿಳಿಸಿದ್ದಾನೆ. ಆ ವಿಚಾರ ಬಹಳ ಆಳವಾಗಿರೋದ್ರಿಂದ, ಸೂಕ್ಷ್ಮವಾಗಿರೋದರಿಂದ ಸಾಮಾನ್ಯವಾಗಿ ಅದನ್ನು ಅರ್ಥ ಮಾಡಿಕೊಳ್ಳೋದು ಕಷ್ಟ ಆಗ್ತದೆ, ಅರ್ಥ ಆಗುವುದಿಲ್ಲ. ಅದಕ್ಕಾಗಿ ಮನಸ್ಸಿನ ತಯಾರಿ, ಅಂತಃಕರಣದ ತಯಾರಿ ಬಹಳ ಮುಖ್ಯ. ಹಾಗಾಗಿ 16 ಮತ್ತು 17ನೇ ಅಧ್ಯಾಯದಲ್ಲಿ ಮನಸ್ಸಿನ ತಯಾರಿಯ ವಿಚಾರ ಭಗವಂತ ಹೇಳಿದ್ದಾನೆ. 16ನೇ ಅಧ್ಯಾಯದಲ್ಲಿ ದೈವಿ ಸಂಪತ್ತು, ಸದ್ಗುಣಗಳ ಸಂಪತ್ತು ಅಥವಾ ಪಾಸಿಟಿವ್ ಥಾಟ್ಸ್ ಅಂತ ಹೇಳ್ತಾರೆ, ದೈವಿ ಗುಣಗಳು, ಮತ್ತು ಆಸುರಿ ಸಂಪತ್ತು, ನಕಾರಾತ್ಮಕ ಯೋಚನೆಗಳು, ಈ ಬಗ್ಗೆ ವಿಚಾರವನ್ನು ಹೇಳ್ತಾ ಕೊನೆಯಲ್ಲಿ ಭಗವಂತ ಯಾವ ರೀತಿಯ ಕರ್ಮ ಮಾಡಬಹುದು, ಯಾವುದು ಮಾಡಬಾರ್ದು. ಯಾಕಂದರೆ ಆಸುರಿ ಸಂಪತ್ತಿದ್ದವರೆಲ್ಲ ದುಷ್ಟ ಕೃತ್ಯಗಳನ್ನು ಮಾಡ್ತಾರೆ, ದೈವಿ ಸಂಪತ್ತಿದ್ದವರು ಸತ್ಕಾರ್ಯಗಳನ್ನು ಮಾಡ್ತಾರೆ. ಸೊ ಯಾವುದೇ ಕರ್ಮ ಮಾಡುವಾಗ ಯಾವುದು ಮಾಡಬಹುದು, ಯಾವುದು ಮಾಡಬಾರ್ದು ಅನ್ನೋದಕ್ಕೆ ಶಾಸ್ತ್ರ ಪ್ರಮಾಣ. ಆದ್ದರಿಂದ ಶಾಸ್ತ್ರವಿಹಿತವಾದ ಕರ್ಮವನ್ನೇ ಮಾಡಬೇಕು. ಶಾಸ್ತ್ರವೇ ಪ್ರಮಾಣವಾದುದರಿಂದ ಶಾಸ್ತ್ರವನ್ನು ಅರ್ಥ ಮಾಡಿಕೊಂಡು ಅದರಲ್ಲಿ ಏನು ಕರ್ಮ ಮಾಡ್ಬೋದಂತ ಹೇಳಿದ್ದಾರೆ ಅದನ್ನು ಮಾಡಬಹುದು, ಮಾಡಬಾರ್ದ ಕರ್ಮಗಳನ್ನು ಮಾಡಬಾರ್ದು ಅಂತ ಹೇಳಿ ಮುಗಿಸಿದಾಗ ಅರ್ಜುನನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರ್ತದೆ. ಏನಂತ ಹೇಳಿದರೆ, ಯಾವುದೇ ವ್ಯಕ್ತಿ ಒಳ್ಳೆಯವನಾಗಿರ್ತಾನೆ, ಒಳ್ಳೆಯ ಕೆಲಸಗಳನ್ನು ಮಾಡ್ತಾನೆ, ಆದರೆ ಅವನಿಗೆ ಶಾಸ್ತ್ರಜ್ಞಾನದ ಅರಿವಿರುವುದಿಲ್ಲ, ಶಾಸ್ತ್ರಜ್ಞಾನ ಇರುವುದಿಲ್ಲ, ಆದರೆ ಅವನು ಸತ್ಕಾರ್ಯವನ್ನೇ ಮಾಡ್ತಾನೆ. ಸೊ ಆ ವ್ಯಕ್ತಿ ಅವನು ಮಾಡುವಂಥ ಪೂಜೆ ಎಲ್ಲ ಏನಿದೆ ಅದು ಸಾತ್ವಿಕನೋ ರಾಜಸಿಕನೋ ತಾಮಸಿಕನೋ ಅನ್ನುವಂಥ ಪ್ರಶ್ನೆ ಅರ್ಜುನ ಕೇಳ್ತಾನೆ. ಇದು ಎಲ್ಲರಿಗೂ ಸಹಜವಾದ ವಿಚಾರ. ಸಾಮಾನ್ಯವಾಗಿ ನಾವು ಗಮನಿಸಿದರೆ ಎಲ್ಲ ಕಡೆಯಲ್ಲಿ ಒಳ್ಳೆ ವ್ಯಕ್ತಿಗರಿರ್ತಾರೆ, ಒಳ್ಳೆ ಕೆಲಸ ಮಾಡ್ತಾ ಇರ್ತಾರೆ, ಅವರ ಶ್ರದ್ಧೆ ನಿಷ್ಠೆ ಚೆನ್ನಾಗಿರ್ತದೆ, ಆದರೆ ಶಾಸ್ತ್ರದ ಪ್ರಕಾರ ಇದೆಯೋ ಇಲ್ವೋ ಅಂತ ಅವರಿಗೆ ಅರಿವಿರೋದಿಲ್ಲ. ಹಾಗಾಗಿ ಶಾಸ್ತ್ರವನ್ನು ಅರಿತೇ ಮಾಡಬೇಕೋ ಅಥವಾ ಹೀಗೆ ಇದ್ದರೆ ಆಗ್ಬೋದು. ಶಾಸ್ತ್ರ ತಿಳಿಯದೆ ಕೂಡ ಮಾಡಿದಂಥ ಒಳ್ಳೆ ಕರ್ಮಗಳು, ಕಾರ್ಯಗಳೇನಿದೆ, ಪೂಜೆ ಎಲ್ಲ, ಅದು ಸಾತ್ವಿಕನೋ ರಾಜಸಿಕನೋ ತಾಮಸಿಕನೋ ಅಂತ ಹೇಳುವಂಥ ಪ್ರಶ್ನೆ ಅರ್ಜುನಂತು. ಈ ಪ್ರಶ್ನೆಯನ್ನು ಉತ್ತರಿಸ್ತಾ ಭಗವಂತ ಯಾರ್ಯಾರು ಯಾವ್ಯಾವ ರೀತಿ ಕರ್ಮ ಮಾಡ್ತಾರೋ ಅದು ಅವರ ಪೂರ್ವಜನ್ಮದ ಸಂಸ್ಕಾರದಿಂದ ಸ್ವಭಾವವಾಗಿ ಬಂದಿರ್ತದೆ, ಆ ಪ್ರಕಾರ ಅವರು ಮಾಡ್ತಾರೆ. ಒಂದು ವೇಳೆ ಅವರು ಹಿಂದಿನ ಜನ್ಮದಲ್ಲಿ ಸತ್ಕಾರ್ಯಗಳನ್ನೇ ಮಾಡಿದಂಥವರಾದರೆ ಈ ಜನ್ಮದಲ್ಲಿ ಕೂಡ ಅವರ ಒಲವು ಆ ಕಡೆಗೆ ಇರ್ತದೆ. ಯಾವ ರೀತಿ ಅವರು ವ್ಯವಹಾರ ಮಾಡಿರ್ತಾರೋ ಅದು ಅವರ ಸಂಸ್ಕಾರವಾಗಿ ಅವರ ಆ ಜೀವದ ಜೊತೆಯಲ್ಲಿ ಈ ಜನ್ಮದಲ್ಲಿ ಬಂದಿರ್ತದೆ. ಅವರು ಸದಾ ಅಂಥ ಕಾರ್ಯಗಳನ್ನೇ ಮಾಡ್ತಾರೆ. ಅಂದರೆ ಸಾತ್ವಿಕ ಸ್ವಭಾವದಲ್ಲಿದ್ದಂಥವರು ಸಾತ್ವಿಕ ರೀತಿಯಲ್ಲೇ ಪೂಜೆ ಯಜ್ಞಗಳನ್ನು ಮಾಡ್ತಾರೆ. ಹೇಗೆ ಗೊತ್ತಾಗೋದು ಯಾರ ಶ್ರದ್ಧೆ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ ಅವನ ಕರ್ಮದ ಅನುಸಾರ ಅಥವಾ ಅವನ ಸಂಸ್ಕಾರ ಅಥವಾ ಅವನ ವಾಸನಾ ಸೇನೆ ಅಂತ ನಾವು ಹೇಳಿದ್ವಿ ಅದರ ಪ್ರಕಾರ ಇರ್ತದೆ ಅಂತ ಹೇಳ್ಕೊಂಡು, ಪೂಜೆ ಮಾಡುವಾಗ ಕೆಲವರು ದೇವರು ದೇವತೆಗಳು
ಮತ್ತು ಯಕ್ಷ ರಾಕ್ಷಸರು ಮತ್ತು ಕ್ಷುದ್ರ ದೇವತೆಗಳು, ಈ ರೀತಿಯೆಲ್ಲ ವಿಭಾಗಗಳಿದೆ. ಸಾತ್ವಿಕ ಸ್ವಭಾವ ಇದ್ದಂಥ ವ್ಯಕ್ತಿ ಸಾತ್ವಿಕ ದೇವರನ್ನು ಪೂಜೆ ಮಾಡ್ತಾನೆ. ಇಲ್ಲಿ ಸಾತ್ವಿಕ ದೇವರಂದರೆ ಏನು? ಸಾತ್ವಿಕ ದೇವರಂದರೆ ಯಾವ ದೇವರು ಎಲ್ಲರಲ್ಲೂ ಒಳ್ಳೆಯದನ್ನು ಬಯಸ್ತಾ ಎಲ್ಲರಿಗೂ ಒಳ್ಳೆಯದನ್ನು ಮಾಡುವಂತೂ ಪರಬ್ರಹ್ಮ ಪರಮಾತ್ಮ ಏನಿದ್ದಾನೆ ಅವನ ಇಚ್ಛೆಯಂತೆ ಕೆಲಸ ಮಾಡುವಂಥವ್ರು ಯಾರಿದ್ದಾರೆ ಅವರನ್ನು ದೇವತೆಗಳು ಅಂತ ಹೇಳ್ತಾರೆ. ಸೊ ಇಂತಹ ದೇವತೆಗಳನ್ನು ಪೂಜೆ ಮಾಡುವಾಗ ಅವರು ಅದೇ ರೀತಿ ಮಾಡ್ತಾರೆ. ಅಂದರೆ ಪೂಜೆ ಮಾಡ್ತಾ ಇರಬೇಕಾದ್ರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಭಾವದಿಂದ ಪೂಜೆ ಮಾಡ್ತಾರೆ. ನಾವು ಗಮನಿಸಿರಬಹುದು, ಹೊರಗಿನ ಜಗತ್ತಿನಲ್ಲಿ ನೋಡಿದಾಗ ಕೆಲವರ ಪೂಜೆಯಲ್ಲಿ ವಿಶೇಷವಾದ ಶ್ರದ್ಧೆ ಇರ್ತದೆ. ಆಮೇಲೆ ಶ್ರದ್ಧೆ ಎಲ್ಲ ಜನರಲ್ಲೂ ಇರ್ತದೆ, ಆದರೆ ಅವರ ಶ್ರದ್ಧೆಗಳು ಬೇರೆ ಬೇರೆ. ಸೊ ಯಾರ ಶ್ರದ್ಧೆ ಸ್ವಾರ್ಥವನ್ನು ಬಿಟ್ಟು ನಿಸ್ವಾರ್ಥವಾಗಿ ಎಲ್ಲರ ಒಳಿತಿಗಾಗಿ ಏನು ಮಾಡ್ತಾರೋ ಅದನ್ನು ಸಾತ್ವಿಕ ಶ್ರದ್ಧೆ ಅಂತ ಹೇಳ್ತಾರೆ. ನಾವು ಸಾಮಾನ್ಯವಾಗಿ ಹೊರಗೆ ನೋಡಿದಾಗ ಕೆಲವು ಕಡೆಯಲ್ಲಿ ಪೂಜೆ ಯಜ್ಞ ಯಾಗಾದಿಗಳು ನಡೀತಾ ಇರ್ತದೆ. ಅಲ್ಲಿ ಅವರು ಮಾಡುವಂಥ ಪೂಜೆ ಏನಿದೆ ಅದು ಸರ್ವೇ ಜನ ಸುಖಿನೋ ಭವಂತು ಅಂತ. ಅಂದರೆ ನಮ್ಮ ಶಾಸ್ತ್ರ ಹೇಳುವುದೇ ಅದು, ನಾವೇನು ಮಾಡಿದರೂ ನನಗೆ ಮಾತ್ರ ಒಳ್ಳೆಯದಾಗಲಿ ಅಲ್ಲ, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಭಾವದಿಂದ ಮಾಡಿದಾಗ ನನಗೆ ಒಳ್ಳೆಯದಂತೂ ಆಗ್ತದೆ, ಆದರೆ ಎಲ್ಲರಿಗೂ ಒಳ್ಳೆಯದಾಗ್ತದೆ. ಎಲ್ಲರ ಒಳ್ಳೆಯದಾಗುವ ಜೊತೆಯಲ್ಲಿ ನನಗೂ ಒಳ್ಳೆಯದಾಗ್ತದೆ. ಆದರೆ ಅವನು ಮಾಡ್ತಾ ಇರುವಾಗ ನನಗೆ ಮಾತ್ರ ಅಂತ ಹೇಳಿ ಮಾಡೋದಿಲ್ಲ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮಾಡ್ತಾನೆ. ಶಾಸ್ತ್ರದಲ್ಲಿ ಹೇಳಿರೋದು ಇದನ್ನೇ, ಆದರೆ ಅವನು ಅರಿವಿಲ್ಲದೆ ಅದನ್ನೇ ಮಾಡ್ತಾನೆ. ಎಲ್ಲರಿಗೂ ಒಳ್ಳೆಯದಾಗಲಿ, ನಾನೀಗ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದರೂ ನಾನು ಮಾಡೋ ಪೂಜೆಯಿಂದ ನನ್ನ ಮನೆಯವರಿಗೆ ಮಾತ್ರ ಅಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಮಾಡ್ತಾನೆ. ಆದರೆ ಇನ್ನೊಂದು ಸ್ವಭಾವ ಏನಿದೆ, ಇನ್ನೊಂದು ಸ್ವಭಾವ ತುಂಬ ಸ್ವಾರ್ಥಿ. ಅವನು ಏನು ಮಾಡಿದ್ರೂ ನನಗೆ ಮಾತ್ರ ಒಳ್ಳೆಯದಾಗಲಿ, ನನಗೆ ಮಾತ್ರ ಒಳ್ಳೆಯದಾಗಲಿ, ನನ್ನ ಮನೆಯವರಿಗೆ ಮಾತ್ರ ಒಳ್ಳೆಯದಾಗಲಿ ಅಂತ ಹೇಳಿ ಮಾಡುವಂಥದ್ದು. ಪೂಜೆ ಮಾಡುವಾಗ ಸಂಕಲ್ಪ ಅಂತ ಹೇಳಿ ಮಾಡ್ತಾರೆ. ಆ ಸಂಕಲ್ಪದಲ್ಲಿ ಹೇಳುವಾಗ ಅವರ ಮನೆಯವರು, ಅವರ ಏನು ಸಂಬಂಧಿಕರು, ಅವರ ನಕ್ಷತ್ರ ರಾಶಿ ಇದನ್ನೆಲ್ಲ ಹೇಳೋದು ಮಾತ್ರ ಮಾಡಿಸ್ತಾರೆ. ಸೊ ಅದು ಮಾತ್ರ ಮಾಡಿಸೋದು. ಮತ್ತು ಇದರಿಂದಾಗಿ ನನಗೆ ಲೌಕಿಕವಾಗಿ ಸುಖ ಭೋಗಗಳೆಲ್ಲ ಸಿಗಲಿ ಅನ್ನೋ ಉದ್ದೇಶ ಕೂಡ ಇರ್ತದೆ. ಆ ಉದ್ದೇಶದಿಂದ ಮಾಡಿದಾಗ ಅದನ್ನು ರಾಜಸಿಕ ಶ್ರದ್ಧೆ ಅಂತ ಹೇಳ್ತಾರೆ. ಯಾರು ಸಾತ್ವಿಕ ಶ್ರದ್ಧೆಯಿಂದ ಪೂಜೆ ಮಾಡ್ತಾರೋ ಅವರಿಗೆ ಪೂಜೆ ಮಾಡಿದಾಗ ಪೂಜೆಯಿಂದ ಬರುವಂಥ ಪುಣ್ಯ ಅಂತೂ ಸಿಗ್ತದೆ. ಆದರೆ ಅದರ ಮೂಲಕ ಅವರ ಅಂತಃಕರಣ ಶುದ್ಧಿ ಆಗ್ತದೆ. ಅಂತಃಕರಣ ಮನಸ್ಸು ಶುದ್ಧಿ ಆದಾಗ ನಮಗೆ ಪರಮಾತ್ಮ ಜ್ಞಾನದ ಅರಿವು ಸುಲಭವಾಗಿ ಆಗ್ತದೆ. ಇಲ್ಲದಿದ್ದರೆ ಎಲ್ಲ ನಾವು ಕೇಳ್ತೇವೆ, ಅರ್ಥ ಆಗುವುದಿಲ್ಲ. ಅಂತಃಕರಣ ಶುದ್ಧಿ ಇದ್ದಾಗ ನಾವು ಯಾವುದೇ ಸತ್ಸಂಗದಲ್ಲಿ ಹೋಗಿ ಕೂತ್ಕೊಂಡ್ರು, ಪೂಜೆಯಲ್ಲಿ ಹೋಗಿ ಕೂತ್ಕೊಂಡ್ರು, ನಮ್ಮ ಮನಸ್ಸು ಸಹಜವಾಗಿ ಶಾಂತವಾಗಿ ಪರಮಾತ್ಮನ ಧ್ಯಾನ ಮಾಡಲಿಕ್ಕೆ ಸುಲಭ ಆಗಿರ್ತದೆ. ಯಾವ ಅಂತಃಕರಣ ಶುದ್ಧಿ ಇರುವುದಿಲ್ಲೋ ಅವರಿಗೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ ಅಂದ್ರೇನು, ಮನಸ್ಸಿನಲ್ಲಿ ಬೇರೆ ಬೇರೆ ವಿಚಾರಗಳು ಯೋಚನೆಗಳು ಕಾಡ್ತಾ ಇರ್ತದೆ. ಅವರಿಗೆ ಪೂಜೆಯ ಕಡೆ ಗಮನ ಇರುವುದಿಲ್ಲ. ಒಂದು, ಅವರು ಮಾಡುವಂಥ ಪೂಜೆ ಏನಿದೆ ಅದು ಫಲಾಪೇಕ್ಷೆ ಕೇಂದ್ರಿತ. ನಿಸ್ವಾರ್ಥವಾಗಿ ಮಾಡುವಂಥವನು ಸಂಕಲ್ಪ ಮಾಡಿ ಪೂಜೆ ಎಲ್ಲ ಮಾಡಿಸ್ಬೋದು, ಆದರೆ ಅವನಿಗೆ ಫಲಾಪೇಕ್ಷೆ ಇಲ್ಲದೇ ಇರೋದ್ರಿಂದ ಅವನ ಗಮನ ಬೇರೆ ಯಾವ ಕಡೆ ಹೋಗುವುದಿಲ್ಲ. ಅವನ ಗಮನ ಬರೀ ಪರಮಾತ್ಮನ ಕಡೆಗೆ ಹೋಗೋದ್ರಿಂದ ಅವನ ಅಂತಃಕರಣ ಶುದ್ಧಿ ಆಗ್ತದೆ ಅಂಥೇಳಿ. ಮನಸ್ಸಿನಲ್ಲಿ ಶುದ್ಧಿ ಆಗುವುದಂದ್ರೇನು, ಮನಸ್ಸಿನಲ್ಲಿ ಯಾವುದೇ ನಕಾರಾತ್ಮಕ ಯೋಚನೆಗಳು ಇಲ್ಲದೆ ಮನಸ್ಸು ಖಾಲಿಯಾದಾಗ ಮನಸ್ಸಿನಲ್ಲಿ ಪರಮಾತ್ಮನನ್ನು ಅರಿಯುವಂಥ ಸಾಮರ್ಥ್ಯ ಜಾಸ್ತಿ ಆಗ್ತದೆ. ನಮ್ಮ ಜೀವನದ ಉದ್ದೇಶನೇ ಪರಮಾತ್ಮನನ್ನು ಅರಿಯುವಂಥದ್ದು. ಭಕ್ತಿಯ ಮೂಲಕ ಹೇಳುವುದಾದರೆ ಪರಮಾತ್ಮನನ್ನು ಅರಿಯೋದು, ಅಥವಾ ಜ್ಞಾನದ ವಿಚಾರದಲ್ಲಿ ಹೇಳುವುದಾದರೆ ನನ್ನನ್ನೇ ನಾನು ಅರಿಯುವಂಥದ್ದು ಅಂತ. ಈ ಜ್ಞಾನ ಅನ್ನುವಂಥದ್ದು ಬಹಳ ಆಳವಾದ ವಿಚಾರ ಮತ್ತು ಸೂಕ್ಷ್ಮವಾದ ವಿಚಾರ. ಇದಕ್ಕಾಗಿ ತಯಾರಿ ಮಾಡಿಕೊಳ್ಳುವಂಥದ್ದೇ ಸಾತ್ವಿಕ ಶ್ರದ್ಧೆ ಇರುವವನ ಉದ್ದೇಶ. ತಾನು ಪೂಜೆ ಮಾಡೋದ್ರ ಜೊತೆಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳಿದ್ರು, ತನಗಾಗಿ ಅವನು ಬಯಸುವಂಥದ್ದೇನೆಂದರೆ ನನ್ನ ಅಂತಃಕರಣ ಶುದ್ಧಿ ಆಗಲಿ, ನಾನು ಈ ಜ್ಞಾನವನ್ನು ಅರಿಯುವಂಥ ಸಾಮರ್ಥ್ಯ ಬರಲಿ ಅನ್ನೋ ಉದ್ದೇಶ ಮಾತ್ರ ಇರ್ತದೆ. ಇನ್ನು ರಾಜಸಿಕ ಸ್ವಭಾವದಂಥವನಿಗೆ
ಅವನು ಪೂಜೆ ಮಾಡಿದರೂ ಒಂದು ಸ್ವಾರ್ಥ ಮತ್ತು ಲೌಕಿಕ ಸಂಪತ್ತಿನ ಆಸಕ್ತಿ ಅಲ್ಲದೆ ಅವನಿಗೆ ಆಧ್ಯಾತ್ಮಿಕ ಸಂಪತ್ತು ಅಥವಾ ತನ್ನ ಅಂತಃಕರಣ ಶುದ್ಧಿ ಅನ್ನುವಂಥ ವಿಚಾರ ಇರುವುದೇ ಇಲ್ಲ. ಅವನು ಏನು ಮಾಡಿದರೂ ಅದು ಗಳಿಸಬೇಕು, ಇದು ಗಳಿಸಬೇಕು, ಇನ್ನೊಂದು ಗಳಿಸಬೇಕು, ಏನಕ್ಕೆ? ತನ್ನ ಸುಖಕ್ಕಾಗಿ ಲೌಕಿಕ ಸಂಪತ್ತನ್ನು ಗಳಿಸೋ ಉದ್ದೇಶ ಒಂದೇ ಆಗಿರೋದ್ರಿಂದ ಅವನ ಗಮನ ಪೂರ್ತಿ ಅದರ ಬಗ್ಗೆ, ಫಲದ ಬಗ್ಗೆ ಇರ್ತದೆ. ಫಲದ ಬಗ್ಗೆ ಚಿಂತೆ ಮಾಡ್ತೇನೆ. ನಾನು ಇಂಥ ಪೂಜೆ ಮಾಡಿಸುವಾಗ ಐದರ್ ನಾವು ಕಷ್ಟ ಪರಿಹಾರ ಆಗಲಿ ಇಲ್ಲದೆ ಸುಖ ಸಿಗಲಿ, ಎರಡೂ ಕಾರಣಕ್ಕೆ ಮಾಡೋದಲ್ಲ ಯಾವಾಗಲೂ. ಕಷ್ಟ ಪರಿಹಾರ ಆಗದೇ ಇದ್ದರೆ ಅಂತ ಯೋಚನೆ, ಅಥವಾ ಆ ಕಷ್ಟ ಪರಿಹಾರ ಆಗದಿದ್ದರೆ ಅವನು ಬೇರೆ ದೇವರ ಕಡೆ, ಬೇರೆ ದೇವತೆಗಳು ಅಂತ ಹೋಗ್ತಾನೆ. ಸೊ ಇವರು ಪೂಜೆ ಮಾಡುವಂಥದ್ದು ಯಕ್ಷ ರಾಕ್ಷಸರು ಅಂತ ಕೊಟ್ಟಿದ್ದಾರೆ. ಯಕ್ಷ ರಾಕ್ಷಸರು ಅಂತ ಹೇಳಿದ್ರೆ ಅವರು ಒಂದು ಲೆವೆಲ್ನ ದೇವತೆಗಳ ಹಾಗೆ ಹೇಳ್ಬೋದು. ಸಾತ್ವಿಕ ಶ್ರದ್ಧೆ ಇರೋ ಪೂಜೆ ಮಾಡುವುದು ಯಾರು? ರಾಮ, ಕೃಷ್ಣ, ಗೌರಿ, ಗಣೇಶ, ಈಗ ಎಲ್ಲ ಹಬ್ಬಗಳು ಬರ್ತಾ ಇದೆ. ಎಲ್ಲ ಹಬ್ಬದಲ್ಲಿ ನಾವು ಏನು ಪೂಜೆ ಮಾಡ್ತಾರೋ ಇವರು ದೇವರು ಅಂತ ಹೇಳ್ತಾರೆ. ಇವರನ್ನು ದೇವರು ಅಂತ ನಾವು ಪೂಜೆ ಮಾಡುವಂಥದ್ದು. ಸಾತ್ವಿಕ ಶ್ರದ್ಧೆ ಇದ್ದವನು ಅಂಥವರ ಪೂಜೆ ಮಾಡ್ತಾನೆ. ರಾಜಸಿಕ ಶ್ರದ್ಧೆ ಇದ್ದವನು ಲೌಕಿಕದಲ್ಲಿ ಅವನು ಹೇಳಿದಲ್ಲ, ಸಂಪತ್ತಾಗಲಿ, ಆಸ್ತಿ ಅಥವಾ ಕೀರ್ತಿಗಾಗಿ ಈ ರೀತಿಯಾಗಿ ಉದ್ದೇಶಗಳು ಅವನಲ್ಲಿ ಇರೋದ್ರಿಂದ ಅಂಥ ಕೆಲವೊಂದು ದೇವತೆಗಳಿಗೆ, ಈ ಯಕ್ಷರಾಕ್ಷಸರು ಅಂತ ಹೇಳಿರುವಂಥ ವಿಚಾರದಲ್ಲಿ ಕೆಲವೊಂದು ದೇವತೆಗಳಿಗೆ ಕೆಲವೊಂದು ವರವನ್ನು ಕೊಡುವಂಥ ಸಾಮರ್ಥ್ಯ ಇರ್ತದೆ. ಲೈಕ್ ಕುಬೇರನಿಗೆ ಸಂಪತ್ತನ್ನು ಕೊಡುವಂಥ ಸಾಮರ್ಥ್ಯ, ಆ ರೀತಿಯಾಗಿ ಬೇರೆ ಬೇರೆ ದೇವತೆಗಳಿಗೆ ಬೇರೆ ಬೇರೆ ರೀತಿಯ ಶಕ್ತಿಯನ್ನು ಕೊಡುವಂಥ ಸಾಮರ್ಥ್ಯ ಇರೋದ್ರಿಂದ ಅವರು ಅದನ್ನು ಮಾತ್ರ ಕೊಡಬಲ್ಲರು, ಅದಕ್ಕಿಂತ ಜಾಸ್ತಿ ಕೊಡಲಿಕ್ಕಾಗೋದಿಲ್ಲ. ನಾವು ಸಾಮಾನ್ಯ ಲಕ್ಷ್ಮಿಯನ್ನು ಪೂಜೆ ಮಾಡಿದ್ರೆ ಲಕ್ಷ್ಮಿ ಸಂಪತ್ತನ್ನು ಕೊಡುವಂಥವಳು ಅಂತ ತಿಳ್ಕೊಳ್ತೇವೆ. ಆದರೆ ಲಕ್ಷ್ಮಿ ಅಂತ ನಾವು ದೇವರು ಅಂತ ಹೇಳಿ ಪೂಜೆ ಮಾಡಿದಾಗ ಲಕ್ಷ್ಮಿ ನಮಗೆ ಎಲ್ಲ ಒಳಿತನ್ನು ಮಾಡುವ ಸಾಮರ್ಥ್ಯ ಇರುವಂಥ ದೇವರು. ಇನ್ನೂ ಒಂದು ವಿಭಾಗ ಏನಿದೆ, ಅದು ಅವರು ಪೂಜೆ ಮಾಡುವಂಥದ್ದು ಕ್ಷುದ್ರ ದೇವತೆಗಳು, ನೆಗೆಟಿವ್ ಎನರ್ಜೀಸ್ ಅಂತ ಹೇಳ್ತಾರೆ, ನೆಗೆಟಿವ್ ಪವರ್ಸ್ ಅಂತ. ಅವರು ಪೂಜೆ ಮಾಡೋ ವಿಧಾನವೂ ವಿಚಿತ್ರವಾಗಿರ್ತದೆ. ಸಾತ್ವಿಕ ಮತ್ತು ರಾಜಸಿಕ ಶ್ರದ್ಧೆ ಇರುವವರು ಪೂಜೆ ಮಾಡುವಂಥದ್ದು ಸಾಮಾನ್ಯ ಪೂಜೆ ಇದ್ದ ಹಾಗೆ ಇದ್ದರು. ಕ್ಷುದ್ರ ದೇವತೆಗಳನ್ನು ಪೂಜೆ ಮಾಡುವಂಥ ಸ್ವಭಾವ ತಾಮಸಿಕ ಶ್ರದ್ಧೆ ಇರುವವರಿಗೆ ಅವರ ಪೂಜೆಯ ವಿಚಾರ ಕೂಡ ಒಂಥರ ವಿಚಿತ್ರವಾಗಿ ಇರ್ತದೆ. ಅಂದರೆ ಕೆಲವೊಮ್ಮೆ ಸ್ಮಶಾನದಲ್ಲಿ ಹೋಗಿ ಪೂಜೆ ಮಾಡೋದು, ಬಲಿ ಕೊಡುವಂಥದ್ದು, ಇದೆಲ್ಲ ನಾವು ತಾಮಸಿಕ ಶ್ರದ್ಧೆ ಅಂತ ಹೇಳ್ತಾರೆ. ಈ ಶಕ್ತಿಗಳು ಕೂಡ ಇದನ್ನು ಜಾಗೃತಗೊಳಿಸಿದಾಗ ಅವರಿಗೆ ಇರುವಂಥ ಆ ಶಕ್ತಿಗಳಿಗಿರುವಂಥ ಸಾಮರ್ಥ್ಯ ಏನು ಅಂತ ಹೇಳಿದ್ರೆ ಇನ್ನೊಬ್ಬರನ್ನು ನಾಶ ಮಾಡೋದಷ್ಟೇ. ತಾಮಸಿಕ ಶ್ರದ್ಧೆ ಇದ್ದವನು ಪೂಜೆ ಮಾಡೋದು ತನ್ನ ಸ್ವಾರ್ಥಕ್ಕಾಗಿ, ಆದರೆ ಇನ್ನೊಬ್ಬರನ್ನು ನಾಶ ಮಾಡಲಿಕ್ಕೋಸ್ಕರ, ಅಥವಾ ಯಾರಲ್ಲೂ ದ್ವೇಷ ಹಾಗೆ ಇಂಥದ್ದೆಲ್ಲ ಇದ್ದಾಗ ಶುದ್ರ ದೇವತೆಗಳ ಶುದ್ರ ಶಕ್ತಿಯನ್ನು ಜಾಗೃತಗೊಳಿಸಿ ಅಂಥವರನ್ನು, ತನ್ನಲ್ಲಿ ಯಾರಿಗೆ ದ್ವೇಷ ಇದೆ ಅಂಥವರು ನಾಶ ಮಾಡಲಿಕ್ಕೆ ಹೋಗ್ತಾರೆ. ಸೊ ಇವರು ಪೂಜೆ ಮಾಡುವಾಗ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಕೆಲವೊಮ್ಮೆ ತಮ್ಮನ್ನು ತಾವೇ ಹಿಂಸಿಸ್ಕೊಳ್ತಾರೆ. ಇನ್ನೊಬ್ಬರ ನಾಶ ಮಾಡಬೇಕಾದ್ರೆ ತಮ್ಮಲ್ಲಿ ಆ ಶಕ್ತಿಯನ್ನು ಜಾಗೃತ ಮಾಡಬೇಕು, ತಮ್ಮನ್ನೇ ಹಿಂಸಿಸಿಕೊಂಡು ಇನ್ನೊಬ್ಬರಿಗೆ ಹಿಂಸೆ ಕೊಡುವಂಥದ್ದು. ಅಂದರೆ ಇಂಥ ಪೂಜೆ ಮಾಡ್ತಾ ಇವರು ಇನ್ನೊಬ್ಬರ ನಾಶದ ಜೊತೆ ತಮ್ಮ ನಾಶಕ್ಕೇನೆ ಕಾರಣ ಆಗ್ತಾರೆ. ಆದ್ದರಿಂದ ಈ ಮೂರು ರೀತಿಯ ಶ್ರದ್ಧೆ ಏನಿದೆ, ಸಾತ್ವಿಕ ಶ್ರದ್ಧೆ ಎಲ್ಲರಲ್ಲೂ ಜಾಗೃತ ಮಾಡಬೇಕು. ಅಂದರೆ ಪೂಜೆ ಮಾಡಿದಾಗೆ ಅಂತಹ ಶ್ರದ್ಧೆ ಜಾಗೃತ ಆಗ್ತದೆ, ಆ ರೀತಿ ಅದನ್ನು ಜಾಸ್ತಿ ಆಗ್ತದೆ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಭಗವಂತ ಅರ್ಜುನ ಕೇಳಿದಂಥ ಪ್ರಶ್ನೆಗೆ ಮೂರು ರೀತಿಯ ಶ್ರದ್ಧೆ ಅಂತ ಹೇಳ್ಕೊಂಡು ಉತ್ತರಿಸ್ತಾನೆ. ಹರಿ ಓಂ.